ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿನುವಳ್ಳಿ ಲೈಫ್. ಇದು ಸಂಜೆ ವಿಡಿಯೋ. ನಮ್ಮ ಮನೇಲಿ ಸ್ವಲ್ಪ ರೇಷನ್ ತಂದಿದ್ದಾರೆ. ಏನೇನು ತಂದಿದ್ದಾರೆ ಅಂತ ನೋಡಬೇಕು. ರೈಸ್ ಖಾಲಿ ಆಗಿತ್ತು ಮನೆಯಲ್ಲಿ. ರೈಸ್ ಪ್ಯಾಕೆಟ್ ತಂದಿದ್ದಾರೆ. ಇದು ಬಂದು ಬುಲೆಟ್ ರೈಸ್. ನಾನು ಯಾವಾಗಲೂ 555 ತರಿಸ್ತಾ ಇದ್ದೆ. ಇದು ಬುಲೆಟ್ ಅಂತ ಹೊಸ್ದಾಗಿ ತಂದಿದ್ದಾರೆ. ಹೆಂಗಾಗುತ್ತಾ ನೋಡಬೇಕು ರೈಸು. ಹಾಗೆ ನನ್ನ ಮಗಳು ಬಾಕ್ಸಲ್ಲಿ ಹಾಕ್ತಾ ಇದ್ದಾಳೆ. ಹಾಕಿದ್ಲು. ನಮ್ಮ ಮನೇಲಿ ಇವತ್ತು ಬನ್ನಿ ರೈಸ್ ಜೊತೆ ಮತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ತಂದಿದ್ದಾರೆ ಅಂತ ನೋಡೋಣ. ಸರ್ಫ್ ಎಕ್ಸೆಲ್ ಪೌಡ್ರು, ಮಾರುತಿ ಸಾಂಬಾರು ಪುಡಿ, ಖಾರದ ಪುಡಿ, ಒಂದು ಸೋಪು, ಆಶೀರ್ವಾದ್ ಗೋಧಿ ಹಿಟ್ಟು, ಒಂದು ಪಾತ್ರೆ ತೊಳೆ ಗುಂಜು ತಂದಿದ್ದಾರೆ. ಸೋಪ್ ಬೇಕಂದರೆ ಏನಾದರೂ ಮಸಿ ಬಟ್ಟೆ ಏನಾದರೂ ತೊಳ್ಕೊಳಕ್ಕೆ. ಆಶೀರ್ವಾದ್ ಗೋಧಿ ಮತ್ತು ಸರ್ಫ್ ಎಕ್ಸೆಲ್ ಲಿಕ್ವಿಡ್ ತಂದಿದ್ದಾರೆ. ಮರ್ತಿದ್ದೆ. ಇಷ್ಟೆಲ್ಲ ಐಟಮ್ ತಂದಿದ್ದಾರೆ. ಇಷ್ಟೇ ಬೇಕಾಗಿದ್ದು, ಇನ್ನೆಲ್ಲ ಇತ್ತು, ಅದಕ್ಕೆ ತರಿಸ್ಕೊಂಡು ಇನ್ನೂ ಸ್ವಲ್ಪ ಇದ್ದಂಗೆ ತರಿಸ್ಕೊತೀನಿ ನಾನು. ಎಲ್ಲ ಐಟಮ್ ಇದ್ದಂಗೆ ತರಿಸ್ಕೊಬೇಕು. ಇಲ್ಲಾಂದರೆ ನಾವಿರೋ ತೋಟದಲ್ಲಿ ಇಲ್ಲಿ ಯಾವ ಅಂಗಡಿ ಏನೂ ಇಲ್ಲ. 1.5 ಕಿಲೋಮೀಟ್ರ್ ಆಗುತ್ತೆ ನಮಗೆ. ಎಲ್ಲ ಊರಲ್ಲಿ ಹೋಗೇ ತರಬೇಕು. ಅದಕ್ಕೆ ನಾನು ದುರ್ಗದಲ್ಲೇ ತರಿಸ್ಕೊಬಿಡ್ತೀನಿ. ಸಂಜೆ ನಮ್ಮ ಮನೇಲಿ ಜೋಳಿಕಾಯಿ ಬೀನ್ಸ್ ಚಟ್ನಿ, ಮುದ್ದೆ, ಅನ್ನ. ಚಟ್ನಿ ಬೇಯಿಸ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಎಲ್ಲ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ಹೊಟ್ಟೆ ಹಸಿವಾಗಿದೆ, ಬೇಗ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಯೂಟ್ಯೂಬರ್ ನಾನು. ನನಗೆ ಮಾತಲ್ಲಾದರೂ ಮತ್ತು ಏನಾದರೂ ವೀಡಿಯೋ ಹಾಕೋದ್ರಲ್ಲಾದರೂ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಮತ್ತು ಜೋಳಿಕಾಯಿ ಚಟ್ನಿ ರೆಡಿ ಆಯಿತು. ಈಗ ಲಾಸ್ಟಲ್ಲಿ ಕೊತ್ತಂಬರಿಯನ್ನು ಸೇರಿಸ್ಬೇಕು. ಕೊತ್ತಂಬರಿ ಸೇರಿಸಿದರೆ ಚಟ್ನಿ ಮುಗೀತು. ಲಾಸ್ಟ್ ಕೊತ್ತಂಬರಿ ಹಾಕಿದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ದೀನಿ. ಆ ಕಡೆ ಮುದ್ದೆಗೆ ಎತ್ತಿಟ್ಟಿದ್ದೀನಿ. ಅನ್ನನೂ ರೆಡಿ ಆಗಿದೆ. ಚಟ್ನಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ನಿಮಗೂ ಈ ಚಟ್ನಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ತಿಳಿಸಿ ನಾನು ತೋರಿಸ್ಕೊಡ್ತೀನಿ ಇನ್ನೊಂದು ಟೈಮ್. ಮುದ್ದೆ ಚಟ್ನಿ ರೆಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನನ್ನ ಸಂಜೆ ವಿಡಿಯೋ ಆಗಿರುತ್ತೆ. ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ.